ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನು ಪಕ್ಷಪಾತಿಯಾಗಿರಲಿಲ್ಲ. ಈ ದಿನದ ದೇವರ ವಾಕ್ಯ. ಆಗ ಪೇತ್ರನು ತನ್ನ ಬಾಯಿ ತೆರೆದು ಹೇಳಿದ್ದೇನೆಂದರೆ, ನಿಜವಾಗಿಯೂ ದೇವರು ಪಕ್ಷಪಾತಿ ಅಲ್ಲವೆಂದು ನಾನು ತಿಳಿದಿದ್ದೇನೆ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 34ನೇ ವಚನ. ಕ್ರಿಸ್ತನ ಧರ್ಮವು ಅದನ್ನು ಸ್ವೀಕರಿಸುವವರನ್ನು ಚಿಂತನೆ ಮತ್ತು ಕ್ರಿಯೆಯ ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. ಅದೇ ಸಮಯದಲ್ಲಿ ಇಡೀ ಮಾನವ ಜನಾಂಗವು ದೇವರ ಮಗನ ತ್ಯಾಗದಿಂದ ಖರೀದಿಸಲ್ಪಟ್ಟ ದೇವರ ಪ್ರೀತಿಯ ಉದ್ದೇಶ ಎಂದು ಅದು ಮಾನವರನ್ನು ಪ್ರಕಟಪಡಿಸುತ್ತದೆ. ಶ್ರೀಮಂತರು ಮತ್ತು ಬಡವರು, ಕಲಿತವರು ಮತ್ತು ಅಜ್ಞಾನಿಗಳು, ಜಾತಿ ಅಥವಾ ಯಾವುದೇ ಲೌಕಿಕ ಚಿಂತನೆಗಳಿಲ್ಲದೆ ಯೇಸುವಿನ ಪಾದದಡಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ. ನಮ್ಮ ಪಾಪಗಳು ಆತನನ್ನು ಚುಚ್ಚಿ ಗಾಯ ಮಾಡಿದೆ ಎಂದು ನಾವು ಯೋಚಿಸುವಾಗ ಎಲ್ಲ ಲೌಕಿಕ ಭೇದಗಳು ಮರೆತು ಹೋಗುತ್ತವೆ. ಪರಲೋಕದಲ್ಲಿ ಉನ್ನತೀಕರಿಸಲ್ಪಟ್ಟಿದ್ದವನ ಸ್ವಾರ್ಥ ನಿರಾಕರಣೆ, ನಮ್ರತೆ ಮತ್ತು ಅವನ ಅನಂತವಾದ ಕೃಪೆಯು ಮಾನವನ ಹೆಮ್ಮೆ, ಸ್ವಾಭಿಮಾನ ಮತ್ತು ಸಾಮಾಜಿಕ ವರ್ಗಗಳನ್ನು ನಾಚಿಕೆಗೆ ಈಡು ಮಾಡುತ್ತದೆ. ಶುದ್ಧವಾದ ನಿರ್ಮಲವಾದ ಧರ್ಮವು ಸತ್ಯದಿಂದ ಶುದ್ಧೀಕರಿಸಲ್ಪಟ್ಟ ಎಲ್ಲರನ್ನೂ ಐಕ್ಯತೆಗೆ ತರುವ ಮೂಲಕ ತನ್ನ ಪರಲೋಕದ ತತ್ವಗಳನ್ನು ಪ್ರಕಟಪಡಿಸುತ್ತದೆ. ದೇವರಿಗಾಗಿ ತಮ್ಮನ್ನು ರಕ್ಷಿಸಿದ ಆತನ ಮೇಲೆ ಅವಲಂಬಿತರಾಗಿ ಎಲ್ಲರೂ ರಕ್ತದಿಂದ ಖರೀದಿಸಲ್ಪಟ್ಟ ಆತ್ಮಗಳಾಗಿ ಒಟ್ಟು ಸೇರುತ್ತಾರೆ, ಭೇಟಿಯಾಗುತ್ತಾರೆ. ಮನುಷ್ಯರು ಅಭಿವೃದ್ಧಿ ಹೊಂದಲು ಕರ್ತನು ಅವರಿಗೆ ತಲಾಂತುಗಳನ್ನು ನೀಡಿದ್ದಾನೆ. ಯಾರಿಗೆ ಹಣವನ್ನು ಕರ್ತನು ದಯಪಾಲಿಸಿದ್ದಾನೋ ಅವರು ತಮ್ಮ ತಲಾಂತಿನ ಸಂಪಾದನೆಯನ್ನು ತನ್ನ ಗುರುವಿನ ಬಳಿಗೆ ತರಬೇಕು. ಪ್ರಭಾವವುಳ್ಳ ಸ್ತ್ರೀ ಪುರುಷರು ದೇವರು ಅವರಿಗೆ ಕೊಟ್ಟಿರುವುದನ್ನು ಬಳಸಬೇಕು. ಯಾರಿಗೆ ಜ್ಞಾನದ ಉಡುಗೊರೆಯನ್ನು ದೇವರು ಕೊಟ್ಟಿದ್ದಾನೋ ಅವರು ಆ ಉಡುಗೊರೆಯನ್ನು ದೇವರ ಮಹಿಮೆಗೆಂದು ಬಳಸಲು ಅದನ್ನು ಕ್ರಿಸ್ತನ ಶಿಲುಬೆಯಡಿ ತರಬೇಕು. ಸಾಮಾನ್ಯರಾದ ದೀನರಲ್ಲಿ ಬೇರೆ ಇತರರಿಗಿಂತಲೂ ಹೆಚ್ಚಿನ ತಲಾಂತುಗಳಿರಬಹುದು. ಅದು ಗುಣಸ್ವಭಾವದ ಸರಳತೆ, ನಮ್ರತೆ, ಕಲಿತ ಸದ್ಗುಣಗಳು, ದೇವರ ಮೇಲಿನ ನಂಬಿಕೆ ಇವೆಲ್ಲವೂ ಆಗಿರಬಹುದು. ತಾಳ್ಮೆಯ ಶ್ರಮದ ಮೂಲಕ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗುವ ಮೂಲಕ ತಮ್ಮೊಡನೆ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ ತಮ್ಮ ರಕ್ಷಕನಾದ ಯೇಸುವನ್ನು ಅವರು ತೋರಿಸುತ್ತಾರೆ. ದೀನರ ಮೇಲೆ ಅವರಿಗೆ ಸಂಪೂರ್ಣವಾದ ಸಹಾನುಭೂತಿಯ ಹೃದಯವಿರುತ್ತದೆ. ನಿರ್ಗತಿಕರು ಮತ್ತು ದಮನಿತರಿಗೆ ಅವರಲ್ಲಿ ಸ್ಥಳವಿರುತ್ತದೆ ಮತ್ತು ಅವರಿಗೆ ಯೇಸು ಏನಾಗಿದ್ದಾನೆ ಎಂಬ ಸ್ಪಷ್ಟವಾದ ದೃಢವಾದ ಸಾಕ್ಷಿಯನ್ನು ಅವರು ಹೊಂದಿರುತ್ತಾರೆ. ಅವರು ಮಹಿಮೆ, ಗೌರವ ಮತ್ತು ನಿತ್ಯತ್ವವನ್ನು ಹುಡುಕುತ್ತಾರೆ ಮತ್ತು ಅವರಿಗೆ ಸಿಗುವ ಪ್ರತಿಫಲವು ನಿತ್ಯ ಜೀವನವಾಗಿರುತ್ತದೆ. ಮಾನವ ಸಹೋದರತ್ವದಲ್ಲಿ ಪರಿಪೂರ್ಣತೆಯನ್ನು ಪೂರ್ಣಗೊಳಿಸಲು ಎಲ್ಲ ರೀತಿಯ ತಲಾಂತುಗಳ ಅಗತ್ಯತೆ ಇರುತ್ತದೆ. ವಿವಿಧ ತಲಾಂತುಗಳುಳ್ಳ ಎಲ್ಲ ವರ್ಗದ ಎಲ್ಲ ಶ್ರೇಣಿಯ ಸ್ತ್ರೀ ಪುರುಷರನ್ನು ಕ್ರಿಸ್ತನ ಸಭೆಯು ಹೊಂದಿರುತ್ತದೆ. ಎಲ್ಲ ವರ್ಗದ ಮನಸ್ಸುಗಳನ್ನು ಒಳಗೊಂಡ ಸಂಪೂರ್ಣ ಸಮಗ್ರತೆಯನ್ನು ರೂಪಿಸುವ ಎಲ್ಲ ವಿಧವಾದ ತಲಾಂತುಗಳ ಸಂಯೋಜನೆಯನ್ನು ದೇವರು ತನ್ನ ಸ್ವಂತ ಜ್ಞಾನದಿಂದ ಕೊಟ್ಟಿದ್ದಾನೆ. ಆದರೆ ಅದನ್ನು ಮನುಷ್ಯರ ಅಹಂಕಾರವು ನಾಶ ಮಾಡಬೇಕು ಎಂದು ಅದನ್ನು ದೇವರು ಯೋಜಿಸಲಿಲ್ಲ. ಕಾರ್ಯಭಾರಿಗಳು ದೊಡ್ಡದು ಅಥವಾ ಚಿಕ್ಕದೇ ಆಗಿದ್ದರೂ ದೇವರ ಯಾವುದೇ ದೊಡ್ಡ ಕೆಲಸದ ಭಾಗವನ್ನು ಮನುಷ್ಯರು ಅಪಮೌಲ್ಯಗೊಳಿಸಬಾರದು. ಬೇರೆ ಬೇರೆ ಪ್ರಮಾಣದಲ್ಲಿ ಬೆಳಕನ್ನು ಪಸರಿಸುವ ಕೆಲಸದಲ್ಲಿ ಎಲ್ಲರಿಗೂ ನಿರ್ವಹಿಸಬೇಕಾದ ಕೆಲಸವಿದೆ. ನಾವೆಲ್ಲರೂ ಮಾನವತ್ವವೆಂಬ ದೊಡ್ಡ ಬಲೆಯಲ್ಲಿ ಒಟ್ಟಾಗಿ ಹೆಣೆಯಲ್ಪಟ್ಟಿದ್ದೇವೆ. ನಾವು ನಮ್ಮ ಪರಸ್ಪರ ಸಹಾನುಭೂತಿಯನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ನಾವು ಪರಸ್ಪರರು ನಷ್ಟ ಹೊಂದುತ್ತೇವೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.